Hello everyone, welcome to KNO Academy YouTube channel. So after long time I am doing video. Okay, so just because of to motivate you people ಅಷ್ಟೇ ಓಕೆನಾ. ಸೊ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಸೊ KNO Academy is a educational trust. ಓಕೆ, ಎಜುಕೇಶನಲ್ ಟ್ರಸ್ಟ್. ಸೊ ಇಲ್ಲಿ ಯಾರು ಕೂಡ ಅಮೌಂಟ್ಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ. ಓಕೆ, ಒಂದನ್ನು ತಿಳ್ಕೊಂಬಿಟ್ಟು ಇಲ್ಲಿ ಯಾರು ಕೂಡ ದುಡ್ಡಿಗೋಸ್ಕರ ಕೆಲಸ ಮಾಡೋರಲ್ಲ. ಎಲ್ಲರೂ ಏನಪ್ಪ ಉದ್ದೇಶ ಅಂತಂತಂದ್ರೆ ನಮ್ಮ ಕನ್ನಡಿಗರು ಜಾಬ್ ತಗೊಬೇಕು ಅಂತ ಅಷ್ಟೇ ಉದ್ದೇಶ. ಓಕೆ, ಸೊ ಬಟ್ ಅದನ್ನ ಯಾವ ರೀತಿಯಾಗಿ ನಡೆಯುತ್ತೆ ಅದೆಲ್ಲ ನಾನು ನಿಮಗೆ ಮುಂದೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಯಾರ್ಯಾರು RRB ಮಿಸ್ ಮಾಡ್ಕೊಂಡಿದ್ದೀರಾ, RRB ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರಾ, ನಾರ್ಸೆಟ್ 8 ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರಾ. ಓಕೆ, ನಾರ್ಸೆಟ್ 8 ಆಗಿರ್ಬೋದು, RRB ಆಗಿರ್ಬೋದು, ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೀರಾ. ಓಕೆ, ಅಲ್ಲದೆ 2025 ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದ್ರೆ, ನಿಮ್ಮ ಡ್ಯೂ ಟು KNC ರಿನ್ಯೂವಲ್, KNC ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ನೀವು ಅಪ್ಲೈ ಮಾಡಕ್ ಆಗಲಿಲ್ಲ. ಸೊ ಅದು ಕೂಡ ಒಂದು ದೊಡ್ಡ ಡ್ರಾಬ್ಯಾಕ್. ಓಕೆನಾ. ಬಟ್ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಒಂದು 90% ಎಲ್ಲರೂ KNC ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ. ನಾನು ಈ ವಿಡಿಯೋನ ಕನ್ನಡದಲ್ಲಿ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ನಮ್ಮ ಕನ್ನಡಿಗರು ಮೋಟಿವೇಟ್ ಆಗಬೇಕು ಅಂತ ಅಷ್ಟೇ. ಓಕೆನಾ. ಸೊ ಹಾಗಾಗಿ ಸೊ ಯಾರ್ಯಾರು ನಾರ್ಸೆಟ್ RRB ಮಿಸ್ ಮಾಡ್ಕೊಂಡಿದ್ದೀರಾ, ನಾರ್ಸೆಟ್ 8 ಮಿಸ್ ಮಾಡ್ಕೊಂಡಿದ್ದೀರಾ, ಅಲ್ಲದೆ ಇನ್ನು ಕೆಲವರು ನಾರ್ಸೆಟ್ ಅಂದ್ರೇನೆ ಗೊತ್ತಿಲ್ಲ. ಸೊ ಅವರು ಈ ವಿಡಿಯೋನ ನೋಡ್ತಾ ಹೋಗಿ. ಓಕೆ, ಸೊ ನಾರ್ಸೆಟ್ ಅಂದ್ರೆ ಯಾವುದಕ್ಕೆ ಅಂತ ನಾನು ಆಲ್ರೆಡಿ ಮಾಡಿದ್ದೆ ವಿಡಿಯೋ, ಲಾಸ್ಟ್ ಇಯರ್ ಮಾಡಿದ್ದೆ 2024 ಅಲ್ಲಿ. ನಾರ್ಸೆಟ್ ಅಂದ್ರೆ ಏನು, ಎಲಿಜಿಬಿಲಿಟಿ ಏನೇನು ಬೇಕಾಗುತ್ತೆ, ಓಕೆನಾ, ಸ್ಯಾಲ್ರಿ ಎಷ್ಟಿರುತ್ತೆ, ಯಾವ ಕೆಟಗರಿಗೆ ಎಷ್ಟು ಏನು ಏಜ್ ಲಿಮಿಟ್ ಇರುತ್ತೆ, ಓಕೆನಾ. ಇದನ್ನೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಮತ್ತೊಂದ್ಸರಿ ಮಾಡೋಣ. ಸೊ ಓಕೆನಾ. ಸೊ ಮತ್ತೊಂದ್ಸರಿ ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇರೋದ್ರಿಂದ ನಾರ್ಸೆಟ್ ಅಂದ್ರೆ ಏನು, ಯಾವ ರೀತಿಯಾಗಿ ಓದಬೇಕು, ಯಾವ ಬುಕ್ಸನ್ನು ಓದಬೇಕು, ಓಕೆನಾ. ಸೊ ಇದೆಲ್ಲ ಕೇಳ್ತಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ನಾರ್ಸೆಟ್ 9, ಓಕೆನಾ, 10 ಆ್ಯಂಡ್ 11 ಆಲ್ರೆಡಿ ನಿಮಗೆ ಟೈಮ್ ಟೇಬಲ್ ಬಂದ್ಬಿಟ್ಟಿದೆ. ಸೊ ಒಂದು ತಿಳ್ಕೊಳ್ಳಿ, ಈ ನಾರ್ಸೆಟ್ ಮಾತ್ರ ಪಕ್ಕ ಯಾವ ಡೇಟ್ಗೆ ಕೊಟ್ಟಿರ್ತಾರೆ ಅದೇ ಡೇಟ್ಗೆ ನಡೆದಿರ್ತಕ್ಕಂಥದ್ದು. ಯಾವುದೇ ವೇಳೆಯಲ್ಲೂ ಕೂಡ ಅವರು ಪೋಸ್ಟ್ಪೋನ್ ಮಾಡಿಲ್ಲ. ಈವನ್ ಕೋವಿಡ್ ಟೈಮಲ್ಲೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಓಕೆ, ಜಾಬ್ ತೊಗೊಂಡಿದ್ದಾರೆ. ಓಕೆ, ಬಟ್ ಬೇರೆ ಯಾವ ರೀತಿಯಾಗಿ ಕೂಡ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿಲ್ಲ. ಓಕೆ, ಇದು ನಿಮ್ಮ ಮನದಲ್ಲಿರಬೇಕು. ಸೊ ನಿಮಗೆ ಈಗ ಫಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಾರ್ಸೆಟ್ 9. ಸೊ ನಾರ್ಸೆಟ್ 9 ಇರ್ತಕ್ಕಂಥದ್ದು ಸೆಪ್ಟೆಂಬರ್ 2025ರಲ್ಲಿ ನಾರ್ಸೆಟ್ 9 ಇದೆ. ಸೆಪ್ಟೆಂಬರ್ ಅಂತಂದ್ರೆ ಈಗ ಉಳಿದಿರ್ತಕ್ಕಂಥದ್ದು ಓನ್ಲಿ ನಿಮಗೆ 3 ಮಂತ್ ಅಷ್ಟೇ. ಆ 3 ಮಂತಲ್ಲಿ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತಕ್ಕಂಥ ನಿಮಗೆ ಗೈಡೆನ್ಸ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂತಂದ್ರೆ, ನಾನು ಆಲ್ರೆಡಿ ತುಂಬಾ ಸರಿ ಹೇಳಿದ್ದೀನಿ ಕೂಡ, ನೀವು ಯಾವುದೇ ವಿಚಾರಕ್ಕಾಗಲಿ ನಮ್ಮ ಆ್ಯಕ್ಚುಲಿ ಏನಪ್ಪಾ ಅಂತಂತಂದ್ರೆ, ನಾರ್ಸೆಟ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ, ಅನ್ರಿಸರ್ವ್ ಮತ್ತೆ OBCಗೆ 3,000 ರೂಪಾಯಿ ಇರುತ್ತೆ. ಓಕೆ, EWS SC ST ಅವರಿಗೆ ಓಕೆನಾ 2,400 ರೂಪಾಯಿ ಇರುತ್ತೆ. ಓಕೆ, ಸೊ ಯಾಕೆ ಫೀಸನ್ನು ಜಾಸ್ತಿ ಇಟ್ಟಿದ್ದಾರೆ ಅಂತಂತಂದ್ರೆ, ಓನ್ಲಿ ಜಿನೈನ್ ಕ್ಯಾಂಡಿಡೇಟ್ಸ್ ಅಷ್ಟೇ ಬಂದು ಜಾಯ್ನ್ ಆಗಲಿ, ಅಪ್ಲೈ ಮಾಡಲಿ, ಯಾರು ಓದಿರ್ತಾರೆ ಅವ್ರು ಮಾತ್ರ ಎಕ್ಸಾಮ್ ಕಟ್ಟಬೇಕು ಅಂತ ಉದ್ದೇಶ ಅಷ್ಟೇ. ನಿಮಗೆ ಬರೀ 50 ರೂಪಾಯಿ ಇಲ್ಲ 100 ರೂಪಾಯಿ ಎಕ್ಸಾಮ್ ಫೀಸ್ ಇಟ್ಟಿದ್ರು ಅಂತಂತಂದ್ರೆ, ಲ್ಯಾಕ್ಸ್ ಟುಗೆದರ್ ಪೀಪಲ್ ವಿಲ್ ಅಪ್ಲೈ. ಆವಾಗ ಸುಮ್ಮನೆ ಓಕೆ ಅವ್ರಿಗೆ ಎಕ್ಸಾಮ್ ನಡೆಸೋದಕ್ಕೂ ಕಷ್ಟ ಆಗುತ್ತೆ. ಇವಾಗಲೇ ಆಲ್ರೆಡಿ ಇಷ್ಟು ಫೀಸ್ ಇಟ್ಟರು ಕೂಡ 3,000 ರೂಪಾಯಿ ಫೀಸ್ ಇಟ್ಟರು ಕೂಡ ಓಕೆನಾ 1 ಲಕ್ಷದ ಮೇಲೆ ಅಪ್ಲಿಕೇಶನ್ ಬೀಳುತ್ತೆ. ಓಕೆನಾ, ಸೀಟ್ಸ್ ಎಷ್ಟಿರುತ್ತೆ, 2,500ರಿಂದ 3,000ವರೆಗೂ ಸೀಟ್ಸ್ ಇರುತ್ತೆ. ಓಕೆನಾ, ಯಾವಾಗಲೂ 1000 ಮೇಲೆ ಇರುತ್ತೆ ಸೀಟ್ಸ್ ನಾರ್ಸೆಟಲ್ಲಿ. ಓಕೆ, ಬಟ್ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂತಂತಂದ್ರೆ, ಮೇಲ್ಸ್ಗೆ 20% ಇರುತ್ತೆ ಸೀಟ್ಸ್, ಓಕೆನಾ, ಫೀಮೇಲ್ಸ್ಗೆ 80% ಇರುತ್ತೆ. ಅಂದರೆ ಸಪೋಸ್ ಈಗ 100 ಸೀಟ್ ಖಾಲಿ ಆಗಿದೆ ಅಂತ ಅಂದ್ಕೊಳ್ಳಿ, 100ರಲ್ಲಿ 80 ಸೀಟು ಹುಡುಗಿರಿಗಿರುತ್ತೆ. ಯಾರ್ಯಾರು ಗರ್ಲ್ಸ್ ಇದ್ದೀರಾ ಅವರಿಗೆ ತುಂಬಾ ಏನು ಲಕ್ಕಿ ಅಂತಲೇ ಹೇಳ್ಬೋದು ನೀವು. ಓಕೆನಾ, ಯಾರು ಹುಡುಗರಿದ್ದೀರಾ ಅವ್ರಿಗೆ 20%, 80% ನಿಮ್ಮ ಜಿನೇನಾಗಿ ಓದ್ತಿರ್ತಕ್ಕಂಥವ್ರಿಗೆ ಯಾರಿಗೂ ಮ್ಯಾಟ್ರೇ ಆಗಲ್ಲ. ನಿಮ್ಮ ರ್ಯಾಂಕ್ ಏನಾದರೂ ಲೆಸ್ ದೆನ್ 100 ಆರ್ ಲೆಸ್ ದೆನ್ 500 ಬಂತು ಅಂತಂದರೆ, ನೀವು ಎಲ್ಲಿ ಕೇಳ್ತೀರಾ ಅಲ್ಲಿ ಕೊಡ್ತಾರೆ ಸೀಟು. ಓಕೆನಾ, ನೀವು ತೆಗಿಯೋದು ಎಷ್ಟು 5,000 6,000 ಸೀಟ್ 5,000 6,000 ರ್ಯಾಂಕ್ ತೆಗಿತೀರಾ, ನನಗೆ ಸಿಕ್ಕಿಲ್ಲ, ಇವ್ರು ನಂದು ಅನ್ರಿಸರ್ವ್ ಕ್ಯಾಟಗರಿ ಇದೆ, ನಂದು 40,000 ಆಗಿದೆ, ಸಿಕ್ಕಲ್ಲ, ಈ ಅನ್ರಿಸರ್ವ್ ನಾನು ಮಾಡೋಕ್ಕಾಗ್ತಾ ಇಲ್ಲ, ಅದೆಲ್ಲ ತಪ್ಪು. ಓಕೆನಾ, ನೀವು ಕೂಡ ಚೆನ್ನಾಗಿ ಓದಿ, ಓಕೆ, ಲೆಸ್ ದೆನ್ 100 ತೆಗಿರಿ ರ್ಯಾಂಕು. ಸೊ ನಿಮಗೂ ಕೂಡ ಎಲ್ಲಿ ಕೇಳ್ತೀರಾ ಅಲ್ಲಿ ಕೊಡ್ತಾರೆ. ಈವನ್ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು, ನಿಮ್ಮ ರ್ಯಾಂಕ್ ಮಾತ್ರ ಮ್ಯಾಟ್ರ್ ಆಗುತ್ತೆ, ನಿಮ್ಮ ಕ್ಯಾಟಗರಿ ಮ್ಯಾಟ್ರ್ ಆಗಲ್ಲ. ಓಕೆನಾ, ರ್ಯಾಂಕ್ ಮಾತ್ರ. ಓಕೆ, ಸೊ ಅದನ್ನ ಗಮನ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾನು ಏನು ಹೇಳಕ್ ಬಂದಿನಿ ಅಂತಂದ್ರೆ, 2025ರಲ್ಲಿ ಯಾರ್ಯಾರು ಪಾಸ್ ಔಟ್ ಆಗಿದ್ದೀರಾ, KNC ಮಾಡಿಸ್ಕೊಂಡಿರೋರು ನೀವು, ಸೆಪ್ಟೆಂಬರ್ 2025ಕ್ಕೆ ನಾರ್ಸೆಟ್ 9 ಇದೆ. ಸೊ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಬೇಕು, ಯಾರ್ಯಾರು ಈಗ ಆಲ್ರೆಡಿ ಓಕೆನಾ, ಯಾರ್ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅವರು ನಿಮಗೆ ಈಸಿ ಆಗುತ್ತೆ. ಓಕೆನಾ, ಅಂದರೆ ಈಸಿ ಅಂತಂತಂದರೆ ಆಲ್ರೆಡಿ ಪ್ರಿಪೇರ್ ಆಗಿರ್ತಕ್ಕಂಥವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ.
ಓಕೆನಾ. ಪ್ರಿಪೇರ್ ಆಗದೇ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನೀವು ಈಗ 3 ಮಂತ್ಸ್ ಮಾತ್ರ ಟೈಮ್ ಇದೆ. 3 ಮಂತ್ಸ್ ಮಾತ್ರ ಟೈಮ್ ಇದೆ. ಈ 3 ಮಂತಲ್ಲಿ ನೀವು ಕೋಚಿಂಗ್ ಹೋಗ್ಬಿಟ್ಟು ಮಾಡೋದು ತುಂಬ ಅಸಾಧ್ಯವಾದ ಕೆಲಸ. ಓಕೆ. ಯಾರ್ಯಾರಿಗೆ ಆಲ್ರೆಡಿ ಟಚ್ ಇದೆ, ಸಬ್ಜೆಕ್ಟ್ಸು ಟಚ್ ಇದೆ, ಒಂದು ಟೈಮ್ ಆಲ್ರೆಡಿ ನಾವು ಓದಿದ್ದೀವಿ ಅಂತಕ್ಕಂಥ ಬೇಕಿದ್ರೆ ನೀವು ಯಾವ್ದಾದ್ರು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಕ್ರ್ಯಾಶ್ ಕೋರ್ಸ್ ಯಾವ್ದು ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ. ಸೊ ಟಚ್ ಇರೋರು ಮಾತ್ರ. ಇಲ್ಲಪ್ಪ ನನಗೆ ಟಚ್ಚೇ ಇಲ್ಲ ಅಂತಂತಂದರೆ ಡೋಂಟ್ ಗೋ ಫಾರ್ ದ ಕೋಚಿಂಗ್ ನಾವು. ಓಕೆ. ಕೋಚಿಂಗ್ ಹೋದ್ರೂ ಕೂಡ ನೀವು ನಾರ್ಸೆಟ್ 9ಅಲ್ಲೇ ಕ್ರ್ಯಾಕ್ ಮಾಡ್ತೀರಾ ಅಂತಕ್ಕಂಥದ್ದು ತುಂಬ ಅಸಾಧ್ಯವಾದ ಮಾತು. ಬಟ್ ಅದಕ್ಕಿಂತ ಬೆಟ್ರಾಗಿ ಏನು ಮಾಡ್ಬೋದು ಅಂತಂತಂದರೆ, ನಾನು ನಿಮಗೆ ಇರ್ತಕ್ಕಂಥದ್ದು ಒಂದು, ಯು ಕ್ಯಾನ್ ಟೇಕ್ ಬುಕ್ಸ್, ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು. ಓಕೆನಾ. ಮಿಷನ್ ಪರಿಚಾರಿಕ, ಮಿಷನ್ ಪರಿಚಾರಿಕ ತಗೊಳ್ಳಿ. ಆಮೇಲೆ ಕೇನೋ ಟೆಸ್ಟ್ ಸೀರೀಸನ್ನು ತೊಗೊಬೋದು. ಟೆಸ್ಟ್ ಸೀರೀಸ್. ಓಕೆ. ನಾನು ಹೇಳ್ತೀನಿ ಯಾಕೆ ಕೇನೋ ಟೆಸ್ಟ್ ಸೀರೀಸ್ ಯಾಕೆ ತೊಗೊಬೇಕು, ರಿಸಲ್ಟ್ಸ್ ಏನು ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ. ಕೇನೋ ಟೆಸ್ಟ್ ಸೀರೀಸ್ ತೊಗೊಂಡಿರ್ತಕ್ಕಂಥವ್ರು ಎಷ್ಟು ಜನ ಪಾಸ್ ಆಗಿದ್ದಾರೆ, ಲಾಸ್ಟ್ ನಾರ್ಸೆಟ್ 8ಅಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ. ಈಗ ನೀವು ಅಂದರೆ ಕೋಚಿಂಗ್ ಹೋಗ್ಬಿಟ್ಟು ನಿಮ್ಮ ಟೈಮನ್ನು ವೇಸ್ಟ್ ಮಾಡಿ. ಯಾಕೆಂತಂದರೆ ಕೋಚಿಂಗಲ್ಲಿ ಏನಾಗುತ್ತೆ ಅಂತಂದರೆ ಬೇಸಿಕ್ಕಿಂದ ಹೇಳ್ತಾರೆ. ನಿಮಗೆ ಬೇಸಿಕ್ ಬೇಕು ಅಂತ ಅಂದರೆ ನಾರ್ಸೆಟ್ 9ಗೆ ನಾನು ಹೋಗಬೇಕು ಅಂತಂತಂದರೆ ಆಗಲ್ಲ. ಓಕೆನಾ. ಬಟ್ ಆದರೂ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, 90% ಆಗ್ತದೆ. ಸ್ವಲ್ಪ ಕಷ್ಟ ಆಗುತ್ತೆ, 90% ಕಷ್ಟ ಆಗುತ್ತೆ. ಸೊ ಓಕೆನಾ. ಇನ್ನು ಉಳಿದಿರ್ತಕ್ಕಂಥವ್ರು ಸ್ವಲ್ಪ ನನಗೆ ಟಚ್ ಇದೆ ಸಬ್ಜೆಕ್ಟು, ಸ್ವಲ್ಪ ಹೇಳಿದ್ರು ಕೂಡ ನನಗೆ ಅರ್ಥ ಆಗುತ್ತೆ ಅಂತಕ್ಕಂಥವ್ರು, ಅಥವಾ ಅರೌಂಡ್ 2 to 3 ಇಯರ್ಸ್ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರಿಗೆ ಕ್ರ್ಯಾಶ್ ಕೋರ್ಸ್ ಅಥವಾ ಈಗ 3 ಮಂತ್ಸ್ ಕೋರ್ಸ್ಗೆ ಹೋದರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ಫ್ರೆಶ್ಶಾಗಿ ಓದ್ತಾ ಇದ್ದೀರಾ, ಫ್ರೆಶ್ಶಾಗಿ ಹೋಗ್ಬೇಕಂತವ್ರು ಅಟ್ಲೀಸ್ಟ್ ಮಿನಿಮಮ್ 6 ಮಂತ್ಸ್ ಕೋರ್ಸನ್ನು ತಗೊಳ್ಳಿ. 6 ಮಂತ್ಸ್ ಕೋರ್ಸನ್ನು ತಗೊಳ್ಳಿ. ಓಕೆ. ಸೊ ಇದನ್ನು ನಾನು ನಿಮಗೆ ಹೇಳ್ಬೋದು. ಓಕೆ. ಸೊ ಅದಾದಮೇಲೆ ಸ್ವಲ್ಪ ನಾರ್ಸೆಟ್ ಎಕ್ಸಾಮ್ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ನಾರ್ಸೆಟ್ ಎಕ್ಸಾಮ್ ಹೇಗಿರುತ್ತೆ ಅಂತಂತಂದರೆ 2 ಸ್ಟೆಪ್ಸ್. ಒಂದು ಪ್ರಿಲಿಮ್ಸ್ ಅಂತ ಇರುತ್ತೆ. ಓಕೆ. ಪ್ರಿಲಿಮ್ಸ್ ಇರುತ್ತೆ ಮತ್ತು ಮೇನ್ಸ್ ಇರುತ್ತೆ. ಓಕೆ. ಸೊ ಪ್ರಿಲಿಮ್ಸಲ್ಲಿ ನಿಮಗೆ 100 ಕ್ವಶನ್ಸ್ ಮಾತ್ರ ಇರುತ್ತೆ. 100ಅಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಫರ್ದರ್ ಡಿವೈಡೆಡ್ ಇಂಟು 80 ನರ್ಸಿಂಗ್ ಕ್ವಶನ್ಸ್ ಇರುತ್ತೆ. ಓಕೆ. ಇನ್ನು 20 ನಾನ್ ನರ್ಸಿಂಗ್ ಇರುತ್ತೆ. ಓಕೆ. ನಾನ್ ನರ್ಸಿಂಗ್ ಅಂದರೆ GK, ಮ್ಯಾಥಮೆಟಿಕ್ಸ್ ಎಲ್ಲ ಇರುತ್ತೆ. ಓಕೆ. ಮೇನ್ಸಲ್ಲಿ ಏನಾಗುತ್ತೆ ಅಂತಂತಂದರೆ ಕಂಪ್ಲೀಟ್ 160 ಕ್ವಶನ್ಸ್ ಇರುತ್ತೆ. ಓಕೆ. 160 ಕ್ವಶನ್ಸ್ ಕೂಡ ಫುಲ್ ನರ್ಸಿಂಗ್ದು ಇರುತ್ತೆ. ಓಕೆ. ಈ ಥರ ಇದು ತುಂಬ ಕಷ್ಟವಾಗಿರ್ತಕ್ಕಂಥದ್ದು ಏನಿಲ್ಲ. ಇಲ್ಲಿ ನಾರ್ಸೆಟ್ 8ಗೆ ಈ ಪ್ರಿಲಿಮ್ಸ್ಗೇನು ನೀವು 80 ಕ್ವಶನ್ಸ್ ಓದಿರ್ತೀರಾ, ಸೇಮ್ ಕ್ವಶನ್ಸೇ ರಿಪೀಟ್ ಆಗುತ್ತೆ ಇದರಲ್ಲಿ. ಸೇಮ್ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತಂತಂದರೆ ಸೇಮ್ ಪ್ರಿಪ್ರೇಷನ್ ಎಷ್ಟಿರುತ್ತೋ ಅಷ್ಟು ಸಾಕು. ಓಕೆನಾ. ಯಾಕಂತಂದರೆ ಮೈನ್ಸಲ್ಲಿ ಜಾಸ್ತಿಯಾಗಿ ನಿಮಗೆ ನರ್ಸಿಂಗೇ ಇರುತ್ತೆ, ಪ್ಲಸ್ ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಕ್ಲಿನಿಕಲ್ ಬೇಸ್ಡ್ ನೀವು ಏನು ಈಗ 3 ವರ್ಷ 4 ವರ್ಷ ಓಕೆನಾ BSc ನರ್ಸಿಂಗ್, GNM ನರ್ಸಿಂಗ್ ಎಲ್ಲ ಮಾಡಿದ್ರೆ ಅದು ಯಾವುದು ನಿಮಗೆ ಉಪಯೋಗ ಬರಲ್ಲ ಇಲ್ಲಿ. ಓಕೆ. ನೀವು ಓದಿರ್ತಕ್ಕಂಥ ಸಿಲೆಬಸಲ್ಲಿ ಅಕಾಡೆಮಿಕಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅಕಾಡೆಮಿಕ್ಸಲ್ಲಿ ಓದಿರ್ತಕ್ಕಂಥ ಬರೋದು ಓನ್ಲಿ ನಿಮಗೆ ಓಕೆನಾ 20%, 20-30% ಅಷ್ಟೇ ನಿಮಗೆ ಇಲ್ಲಿ ಅಪ್ಲೈ ಆಗುತ್ತೆ. ಬಿಟ್ಟರೆ ಇನ್ನು 80% ಸಿಲೆಬಸ್ ಎಲ್ಲ ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್. ಕ್ಲಿನಿಕಲ್ ಬೇಸ್ಡ್ ಕ್ವಶನ್ ಅಂತಂತಂದರೆ ಕ್ಲಿನಿಕಲ್ಲಿ ನೀವು ಹಾಸ್ಪಿಟಲ್ ವರ್ಕ್ ಮಾಡುವಾಗ ಯಾವ ರೀತಿಯಾಗಿ ಅಲ್ಲಿ ಎಕ್ಸ್ಪೋಜರ್ ಆಗಿರ್ತೀರಾ. ಓಕೆ. ಸಿಚುವೇಶನ್ ಬ್ಯಾಕ್ಗ್ರೌಂಡ್. ಓಕೆನಾ. ಸಿಚುವೇಶನ್ ತಕ್ಕಂಗೆ ನೀವು ಟ್ರೀಟ್ಮೆಂಟನ್ನು ಕೊಡಬೇಕಾಗುತ್ತೆ. ಸಪೋಸ್ ಈಗ ಪೊಟ್ಯಾಷಿಯಮ್ ಜಾಸ್ತಿ ಆಯಿತು, ಓಕೆನಾ, ಒಂದು ಪೇಷಂಟ್ಗೆ ಪೊಟ್ಯಾಷಿಯಮ್ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ, ಇದನ್ನು ನಿಮಗೆ ಕಾಲೇಜಲ್ಲಿ ಹೇಳ್ಕೊಡಲ್ಲ. ಓಕೆನಾ. ಪೊಟ್ಯಾಷಿಯಮ್ ಕಡಿಮೆ ಆಯಿತು ಅಂದರೆ ಏನು ಮಾಡ್ತೀರಾ, ಪೊಟ್ಯಾಷಿಯಮ್ ಕಡಿಮೆ ಪೊಟ್ಯಾಷಿಯಮ್ ಕೊಡ್ತೀವಿ ಅಂತ ಹೇಳ್ತೀರಿ. ಹೆಂಗೆ ಕೊಡ್ತೀರಾ, ಯಾವ ಟೈಮ್ ಇಂಟರ್ವಲಲ್ಲಿ ಕೊಡ್ತೀರಾ, ಏನೇನು ಕೊಡ್ತೀರಾ, ಏನು ಕೊಟ್ಟರೆ ಏನಾಗುತ್ತೆ, ಇದೆಲ್ಲ ನಿಮಗೆ ಹಾಸ್ಪಿಟಲ್ ವರ್ಕ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದನ್ನು ನೀವು 3 ಮಂತ್ಸ್ ಕೋರ್ಸ್ಗೆ ಹೋಗ್ಬಿಟ್ಟು ಮಾಡ್ಕೊಳಕ್ಕಾಗಲ್ಲ. ಇಲ್ಲ ನನಗೆ ಸ್ವಲ್ಪ ನಾಲೆಡ್ಜ್ ಇದೆ ಅಂತಂತಂದವರು ನೀವು ಹೋಗ್ಬೋದು. ಓಕೆನಾ. ಇಲ್ಲ ಅಂತಂತಂದರೆ ನೀವು 6 ಮಂತ್ಸ್ ಕೋರ್ಸ್ಗೆ ಹೋಗೋದು ಬೆಸ್ಟ್. ಓಕೆನಾ. ಸೊ ಆ್ಯಕ್ಚುಲಿ ನಾವು ನಾರ್ಸೆಟ್ 9ಗೆ ವಿಡಿಯೋ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ನಾವು ಪ್ಲಾನ್ ಮಾಡಿದ್ವಿ, ಬಟ್ ವೀಡಿಯೋಸ್ ಇನ್ನೂ ರೆಕಾರ್ಡ್ ಆಗ್ತಾ ಇದೆ. ಯಾಕಂತಂದರೆ ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್ಸ್. ಓಕೆನಾ. ನೀವು ಅಂದ್ಕೊಂಡಿರೋಷ್ಟು ಈಸಿಯಾಗಿರಲ್ಲ. ಸೊ ಕೇನೋ ಅಕಾಡೆಮಿ ಅಂದರೆ ನಾರ್ಸೆಟ್ 9ಗೆ ನಾವು ಫುಲ್ ಕಂಪ್ಲೀಟ್ ವೀಡಿಯೋಸ್ ಬಿಡಬೇಕು ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಕಂಪ್ಲೀಟ್ ವೀಡಿಯೋಸ್ ಕೊಡೋಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ. ಓಕೆ. ಸೊ ಅದಕ್ಕೋಸ್ಕರ ಈಗ ನಾವು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತಂತಂದರೆ ಕೇನೋ ಅಕಾಡೆಮಿ ಟ್ರಸ್ಟಿಂದ ಓಕೆ ಓನ್ಲಿ ನಾರ್ಸೆಟ್ 9ಗೆ ಓಕೆನಾ ನಾರ್ಸೆಟ್ 9 ಮೆಗಾ ಟೆಸ್ಟ್ ಸೀರೀಸ್ ಅಂತ ಇದೆ. ಮೆಗಾ ಟೆಸ್ಟ್ ಸೀರೀಸ್ ಅಂತ ಇದೆ. ಓಕೆ. ಅದ್ರ ಜೊತೆಗೆ ಏನಾಗಿದೆಯಪ್ಪ ಅಂತಂದರೆ ನಿಮಗೆ ಹೈ ಯೀಲ್ಡ್ ಟಾಪಿಕ್ಸನ್ನು, ಹೈ ಯೀಲ್ಡ್ ಓನ್ಲಿ ಹೈ ಯೀಲ್ಡ್ ಟಾಪಿಕ್ಸ್. ಯಾಕೆ ಹೈ ಯೀಲ್ಡ್ ಟಾಪಿಕ್ಸ್ ಅಂತಂತಂದರೆ ಯಾರ್ಯಾರಿಗೆ ನಾನು ಅದನ್ನೇ ಹೇಳಿದ್ದು ನಿಮಗೆ ನಾರ್ಸೆಟ್ 9 ಫಸ್ಟು ಮೆಗಾ ಟೆಸ್ಟ್ ಸೀರೀಸ್ ಸಿಗುತ್ತೆ. ಇದ್ರ ಜೊತೆಗೆ ಏನು ಮಾಡ್ತೀರಾ, ಒಂದು ಬುಕ್ ಅಂತ ಹೇಳಿ ಟಾರ್ಗೆಟ್ ಆಗಿರ್ಬೋದು, ಮಿಷನ್ ಹೈ ಆಗಿರ್ಬೋದು, ಯು ಕ್ಯಾನ್ ಟೇಕ್ ಎ ಬುಕ್. ಓಕೆನಾ. ಟಾರ್ಗೆಟ್ ಹೈ
ಆರ್ ಮಿಷನ್ ಹೈ. ಓಕೆ, ಈ ಬುಕ್ಸನ್ನು ತಗೊಳ್ಳಿ. ಓಕೆನಾ. ಆಮೇಲೆ ಪಿ ಆರ್ ಯಾದವ್ ಕ್ವಶನ್ ಬ್ಯಾಂಕಿಗೆ ಪಿ ಆರ್ ಯಾದವ್ ಕ್ವಶನ್ ಬ್ಯಾಂಕ್ ತಗೊಳ್ಳಿ. ಇಷ್ಟು ತಗೊಂಡಾದ್ಮೇಲೆ ಏನು ಮಾಡ್ತೀರಾ ಅಂತಂತಂದರೆ ಕೆ ಎನ್ ಅಕಾಡೆಮಿ ಟೆಸ್ಟ್ ಸೀರೀಸ್ ಅಂತ ಯಾಕೆ ಟೆಸ್ಟ್ ಸೀರೀಸ್ ತೊಗೊಬೇಕು ಅಂತಂತಂದ್ರೆ ನಿಮಗೆ ಲೈವ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅಲ್ಲಿ ಅಂತಂತೇಳಿ. ಅಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಯಾಕೆ ಅಂತಂತಂದರೆ ನೀವು ಸೊ ಇಲ್ಲಿ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದರೆ ಒಂದು ಏನೇನು ತಿಳ್ಕೊತೀರಾ ಅಂತಂತಂದರೆ ಲೈವ್ ಆಗಿ ಇಷ್ಟು ಕೊಟ್ಟಿರ್ತಕ್ಕಂಥ 90 ಮಿನಿಟ್ಸ್ 90 ಮಿನಿಟ್ಸಲ್ಲಿ 100 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಆ ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ 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 ಗೊತ್ತಾಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋರು ಎಲ್ಲರೂ ಟೆಸ್ಟ್ ಸೀರೀಸನ್ನು ಪ್ರಾಕ್ಟೀಸ್ ಮಾಡೇ ಮಾಡಿರ್ತಾರೆ. ಓಕೆನಾ. ಸೊ ಅದಕ್ಕೋಸ್ಕರ 90 ಮಿನಿಟ್ಸಲ್ಲಿ 100 ಕ್ವಶನ್ಸನ್ನು ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತಂದೇಳಿ ನಿಮಗೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆಮೇಲೆ ಸೇಮ್ ಪ್ಯಾಟರ್ನ್. ಓಕೆ, ಸೊ ನಾರ್ಸೆಟ್ ಪ್ಯಾಟರ್ನ್ ಥರ ಅಂತಂದರೆ ಇಲ್ಲಿ 5 ಸೆಕ್ಷನ್ಸ್ ಇರುತ್ತೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4 ಆ್ಯಂಡ್ ಸೆಕ್ಷನ್ 5. ಆ ಸೆಕ್ಷನಲ್ಲಿ ಹೆಂಗಪ್ಪ ಅಂತಂತಂದರೆ 18 ಮಿನಿಟ್ಸ್ಗೆ ಒಂದು ಸೆಕ್ಷನ್ ಇರುತ್ತೆ, ಅದು ಕ್ಲೋಸ್ ಆಗಿಬಿಡುತ್ತೆ. ಪ್ಲಸ್ ಅದು 20 ಕ್ವಶನ್ಸ್ ಇರುತ್ತೆ. ಓಕೆನಾ. 20 ಕ್ವಶನ್ಸ್ ಇರುತ್ತೆ, 18 ಮಿನಿಟ್ಸ್ಗೆ ಇರುತ್ತೆ. ಸೊ ಈ ಥರ ಇದನ್ನು ನೀವು ನೋಡಬೇಕು ಲೈವ್ ಆಗಿ ನೋಡಬೇಕು ಅಂತಂತಂದರೆ ನೀವು ಯಾವುದೋ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಯಾಕೆ ಕೆ ಎನ್ ಅಕಾಡೆಮಿ ಬೆಸ್ಟ್ ಟೆಸ್ಟ್ ಸೀರೀಸ್ ಅಂತ ಹೇಳ್ತೀನಿ ಅಂತಂತಂದರೆ ನಾನು ಅವಾಗಲೇ ಹೇಳಿದೆ ನಿಮಗೆ, ಕೆ ಎನ್ ಅಕಾಡೆಮಿ ಈಸ್ ಎಜುಕೇಷನಲ್ ಟ್ರಸ್ಟ್. ಓಕೆನಾ, ಎಜುಕೇಷನಲ್ ಟ್ರಸ್ಟ್. ಸೊ ಇದು ಯಾರು ಕೂಡ ದುಡ್ಡಿಗೋಸ್ಕರ ವರ್ಕ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಎಲ್ಲ ಅಮೌಂಟ್ ಕೂಡ ನೀವೇನು ಟೆಸ್ಟ್ ಸೀರೀಸ್ ಪೇ ಮಾಡ್ತೀರಾ, ಯಾವುದೇ ಕೋರ್ಸಿಗೆ ಪೇ ಮಾಡ್ತೀರಾ, ಎಲ್ಲ ಟ್ರಸ್ಟ್ ಹೋಗುತ್ತೆ. ಟ್ರಸ್ಟಲ್ಲಿ ಇರ್ತಕ್ಕಂಥ ಅಮೌಂಟ್ ಏನಕ್ಕೆ ಹೋಗುತ್ತೆ ಅಂತಂತಂದರೆ ಸೇಮ್ ಫಾರ್ ಎಜುಕೇಷನ್. ಇಟ್ಸ್ ಫಾರ್ ದ ಎಜುಕೇಷನ್ ಪರ್ಪಸ್. ಆ್ಯಂಡ್ ಏನಾಗುತ್ತೆ ಅಂತಂತ ಸಮ್ಟೈಮ್ಸ್ ನಾವು ಎಕ್ಸ್ಟರ್ನಲ್ ಫ್ಯಾಕಲ್ಟೀಸನ್ನು ಕರೆಸಿಬಿಟ್ಟು ನಾವು ಕ್ಲಾಸ್ ಮಾಡಿಸಿದಾಗ ಅವರಿಗೆ ನಾವು ಸ್ಯಾಲ್ರಿನ ಕೊಡಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗುತ್ತೆ, ಪ್ಲಸ್ ಕೆ ಎನ್ ಅಕಾಡೆಮಿ ಟ್ರಸ್ಟ್ಗೆ ಹೋಗುತ್ತೆ. ಅದು ಬಿಟ್ಟರೆ ಬೇರೆ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಯಾರು ಕೂಡ ಇದರಲ್ಲಿ ನಿಮ್ಮಿಂದ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂತಂದರೆ ನಾವು ವರ್ಕ್ ಮಾಡ್ತಾ ಇರೋದು 2017ಇಂದನೂ ಈ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಸೊ ಅವಾಗಿಂದನೂ ಕೂಡ ನಾವು ಯಾರ ಹತ್ರ ಕೂಡ 1 ರೂಪಾಯಿನೂ ತೊಗೊಂಡಿಲ್ಲ. ನಮ್ಮ ಉದ್ದೇಶ ಏನು ಅಂತಂತಂದರೆ ಕರ್ನಾಟಕದವರು ಹೆಚ್ಚು ಹೆಚ್ಚು ಕೆಲಸ ತೊಗೊಬೇಕು ಅಂತಂದೇಳಿ. ಯಾಕೆ ತೊಗೊಬೇಕು ಅಂತಂತಂದರೆ ನೀವು ನೋಡಿರ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ಇದುವರೆಗೂ ಕಾಲ್ ಮಾಡಿಲ್ಲ. ಓಕೆನಾ. ಸ್ಟೇಟ್ ಗೌರ್ಮೆಂಟಲ್ಲಿ ಕಾಲ್ ಮಾಡಿ ಇಷ್ಟು ದಿನ ಆಯಿತು, ಆಲ್ರೆಡಿ 5-6 ವರ್ಷ ಆಯಿತು, ಇದುವರೆಗೂ ಕಾಲ್ ಮಾಡಿಲ್ಲ. ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೋಸ್ಕರನೇ ನೀವು ವೆಯ್ಟ್ ಮಾಡ್ಕೊಂಡು ತಿಂದ್ರಿ ಅಂತಂತಂದರೆ ಓಕೆನಾ, ನಿಮ್ಮ ಏಜು ಬಾರಾಗಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಬಗ್ಗೆನೂ ಬರ್ತೀನಿ ನನಗೆ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವಾಗ ಕಾಲ್ ಮಾಡ್ತಾರೆ, ಓಕೆನಾ. ಸೊ ಅದಕ್ಕೆ ನಾವೇನೇನು ಮಾಡ್ತೀವಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಸ್ಟೇಟ್ ಗೌರ್ಮೆಂಟವ್ರು ಕೂಡ ಏನು ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಈಗ ಸೊ ನೋಡ್ಕೊತ ಹೋಗೋಣ. ಒಂದು ಏನಪ್ಪ ಅಂತಂದರೆ ಯಾರ್ಯಾರು ಇನ್ನು ಕೆಲವರು ಫೋನ್ ಮಾಡಿ ಹೇಳ್ತಾರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ವರ್ಕಿಂಗ್ ಮಾಡ್ತಾ ಮಾಡ್ತಾ ನಾನು ಓದ್ಬೋದಾ? ಎಸ್, ವರ್ಕ್ ಮಾಡ್ತಾನೂ ಕೂಡ ನೀವು ಓದ್ಬೋದು. ಯಾವ ರೀತಿಯಾಗಿ ಓದ್ಬೋದು ಅಂತಂತಂದರೆ ಸೇಮ್ ನಾನು ಅದೇ ಹೇಳ್ದಂಗೆ ಫಸ್ಟು ಬುಕ್ ತೊಗೊಬೇಕು. ಬುಕ್ಸಿಗೆ ಇನ್ವೆಸ್ಟ್ಮೆಂಟ್ ಹಾಕಿ ಫಸ್ಟ್. ಓಕೆನಾ. ಆಮೇಲೆ ಟೆಸ್ಟ್ ಸೀರೀಸ್ಗೆ ಇನ್ವೆಸ್ಟ್ಮೆಂಟ್ ಹಾಕಿ. ಯಾಕೆ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಅಂತಂತಂದರೆ ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ನಿಮಗೆ ಜುಲೈ ಆನ್ವರ್ಡ್ಸ್ ಏನಾಗುತ್ತೆ ಅಂತಂದರೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿಗುತ್ತೆ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿಗುತ್ತೆ ಪ್ರತಿದಿನ ಮಾರ್ನಿಂಗು. ಓಕೆನಾ. ಹೆಂಗೆ ಅಂದರೆ ಸಪೋಸ್ ಒಂದಿನ ಫಂಡಮೆಂಟಲ್ ಆಫ್ ನರ್ಸಿಂಗ್ ಸಿಗುತ್ತೆ, ಇನ್ನೊಂದಿನ ಮೆಡಿಸನ್ ಸಿಗುತ್ತೆ. ಓಕೆನಾ. ಇನ್ನೊಂದಿನ ಸೈಕಿಯಾಟ್ರಿ ಸಿಗುತ್ತೆ, ಇನ್ನೊಂದಿನ OBG ಸಿಗುತ್ತೆ, ಇನ್ನೊಂದಿನ ಪೀಡಿಯಾಟ್ರಿಕ್ಸ್ ಸಿಗುತ್ತೆ. ಸೊ ಈ ಥರ ನಿಮಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಹೈ ಯೀಲ್ಡ್ ಟಾಪಿಕ್ಸ್ ಅಂತ ಏನು ಹೇಳಿದ್ದೀವಿ, ಹೈ ಯೀಲ್ಡ್ ಟಾಪಿಕ್ಸ್ ಅಂದರೆ ಫುಲ್ ಕವರ್ ಮಾಡೋಕ್ಕಾಗ್ತಲ್ಲ. ಇಟ್ಸ್ ಲೈಕ್ ಯು ಕ್ಯಾನ್ ಬಿಲೀವ್ ಇಟ್ಸ್ ಲೈಕ್ ಎ ಕ್ರ್ಯಾಶ್ ಕೋರ್ಸ್. ಸೊ ಓಕೆನಾ. ಅಂದರೆ ನಮಗೆ ನಾವು ತುಂಬ ಅರೌಂಡ್ ಒಂದು 8ರಿಂದ 10 ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. ನಮ್ಮ ನಾಲೆಡ್ಜಲ್ಲಿ ಎಷ್ಟು ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿದ್ದೀವಿ, ಎಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು ಯಾವ ರೀತಿಯಾಗಿರುತ್ತೆ ಎಲ್ಲ ಅನಾಲಿಸಿಸ್ ಮಾಡಿ ನಾವೇನು ಮಾಡಿದ್ದೀವಿ ಅಂತಂತಂದರೆ ಇಂತಿಷ್ಟು ಟಾಪಿಕ್ಸನ್ನು ಹೈ ಯೀಲ್ಡ್ ಟಾಪಿಕ್ಸ್ ಅಂತಂದೇಳಿ ಕನ್ಸಿಡರ್ ಮಾಡಿದ್ದೀವಿ. ಅದೇ ಹೈ ಯೀಲ್ಡ್ ಟಾಪಿಕ್ಸಲ್ಲಿನೇ ಕ್ವಶನ್ ಕೇಳೋದು. ಅದೇ ಟಾಪಿಕ್ಸನ್ನು ನಾವು ವಿಡಿಯೋ ಮಾಡಿಬಿಟ್ಟು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆನಾ. ಸೊ ನಿಮಗೆ ಓಕೆ ಒಂದು ಏನಪ್ಪ ಅಂತಂದರೆ ಜುಲೈಯಿಂದ ಸಬ್ಜೆಕ್ಟ್ ವೈಸ್ ಟೆಸ್ಟು ಪ್ಲಸ್ ಈವ್ನಿಂಗು ಗ್ರಾಂಡ್ ಟೆಸ್ಟು 2 ಥರ ಪ್ರತಿದಿನ 2 ಟೆಸ್ಟ್ ಸಿಗುತ್ತೆ. ಪ್ಲಸ್ ನಿಮಗೆ ಹೈ ಯೀಲ್ಡ್ ಕ್ಲಾಸಸ್ ಕೂಡ ಸಿಗುತ್ತೆ. ಈಗ ಆಲ್ರೆಡಿ ಟೆಸ್ಟ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ 10ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೇ 10ರಿಂದಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆನಾ. ಸೊ ಆಲ್ರೆಡಿ ತುಂಬ ಈಗ ಅರೌಂಡ್ 200 ಪೀಪಲ್ಸ್ ದೇ ಹ್ಯಾವ್ ಪರ್ಚೇಸ್ಡ್ ಆಲ್ರೆಡಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪ ನಮ್ಮ ಉದ್ದೇಶ ಅಂತಂತಂದರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಓನ್ಲಿ ಕನ್ನಡಿಗರನ್ನು ಟಾರ್ಗೆಟ್ ಮಾಡಬೇಕು ಅಂತ ಅಷ್ಟೇ. ಅದಕ್ಕೋಸ್ಕರ ಯಾರೂ ಕೂಡ
ಇಡದೇ ಇರತಕ್ಕಂಥ ಮಿನಿಮಮ್ ವೆರಿ ಲೋ ಚಾರ್ಜಸನ್ನು ಇಟ್ಟಿರೋದು ಅದೇ ಉದ್ದೇಶಕ್ಕೋಸ್ಕರ. ಓಕೆ, ಸೊ ಬೇರೆ ಬೇರೆ ಟೆಸ್ಟ್ ಸೀರೀಸಲ್ಲಿ ನೀವು ನೋಡಿರ್ಬೋದು. ಓಕೆನಾ, ಯಾರು ಇಷ್ಟು ಕಡಿಮೆ ರೇಟಾಗಿ ಯಾರು ಇಟ್ಟಿಲ್ಲ. ಯಾಕೆ ಅಂತಂತಂದರೆ ನಮ್ಮ ಉದ್ದೇಶ ದುಡ್ಡು ಮಾಡ್ತಕ್ಕಂಥದ್ದಲ್ಲ. ಇನ್ನೂ ಕೆಲವರು ಫೋನ್ ಮಾಡಿ ನೀವು ಯಾಕೆ ಅಷ್ಟು ಕಡಿಮೆ ಇಟ್ಟಿದ್ದೀರಾ ಅಂತಲೂ ಕೇಳಿದ್ದಾರೆ. ಅದಕ್ಕೆ ನಾವು ಡೈರೆಕ್ಟಾಗಿ ಹೇಳ್ತೀವಿ ಏನಪ್ಪ ಅಂತಂದರೆ ನಮ್ಮ ಉದ್ದೇಶ ದುಡ್ಡು ಮಾಡ್ತಕ್ಕಂಥದ್ದಲ್ಲ. ಬಟ್ ಯಾರು ಇದಕ್ಕೆ ಎಫರ್ಟ್ಸ್ ಹಾಕ್ತಾರೆ, ಯಾರು ಇದಕ್ಕೆ ಎಕ್ಸ್ಟರ್ನಲ್ ಆಗಿ ಬಂದ್ ಮಾಡ್ತಾರೆ, ಅವರಿಗೆ ವಿ ಹ್ಯಾವ್ ಟು ಪೇ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾವು ಮಿನಿಮಮ್ ಚಾರ್ಜಸನ್ನು ಇಟ್ಟಿರೋದು. ಸೊ ಅದನ್ನು ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ನಮ್ಮ ಉದ್ದೇಶ ಇರ್ತಕ್ಕಂಥ ಏನಪ್ಪ ಅಂದರೆ ಕ್ವಾಲಿಟಿ ಕಂಟೆಂಟನ್ನು ಕೊಡಬೇಕು. ಓಕೆ, ಕ್ವಾಲಿಟಿ ಕಂಟೆಂಟನ್ನು ಕೊಡಬೇಕು. ಆಮೇಲೆ ನಿಮಗೆ ಹೆಲ್ಪ್ ಆಗಬೇಕು, ನೀವು ಜಾಬ್ ತೊಗೊಬೇಕು. ನೀವು ನಮ್ಮದೇ ಕ್ಲಾಸನ್ನು ತಗೊಳ್ಳಿ, ನಮ್ಮದೇ ಇದನ್ನೇ ಮಾಡಿ ಅಂತ ನಾವು ಹೇಳೋದು. ಓಕೆನಾ. ಸೊ ಎಲ್ಲಿ ಕೋಚಿಂಗ್ ಹೋಗಬೇಕು ಅಂತ ನಿಮಗೆ ಕೇಳಿದ್ರು ಕೂಡ ನಾವು ಅದಕ್ಕೆ ಹೋಗಬಾರ್ದು. ಇನ್ ಕೇಸ್ ನಿಮಗೇನಾದ್ರು ಆ ಥರ ಗೈಡೆನ್ಸ್ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ನಮಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತೇಳಿ. ಅದಕ್ಕೂ ನಾವು ಕೂಡ ಹೇಳ್ತೀವಿ, ಇಂಥ ಹತ್ರ ಹೋಗಿ ಅದು ಚೆನ್ನಾಗಿದೆ, ಈ ಕಡೆ ಹೋಗಿ ಅದು ಚೆನ್ನಾಗಿದೆ. ಓಕೆನಾ. ಸೊ ಅದನ್ನು ಕೂಡ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಈಗ RRB ಆಗಿಲ್ಲ. ಸೊ RRB ಆಗಿಲ್ಲ, ನಾರ್ಸೆಟ್ 8 ಆಗಿಲ್ಲ ಅಂತಂತಂದ್ರೆ ಏನು ಮಾಡ್ಬೋದು ಅಂತಂತಂದರೆ ನಿಮಗೆ ಆಲ್ರೆಡಿ ಸಬ್ಜೆಕ್ಟ್ ವೈಸು ಗ್ರೂಪ್ ಸಿಕ್ಕಿರುತ್ತೆ. ಈಗ ನೀವೇನು ಮಾಡಬೇಕಾಗಿಲ್ಲ, ನಾರ್ಸೆಟ್ 9 ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ KGMU ಸ್ಟಾರ್ಟ್ ಆಗುತ್ತೆ. KGMUಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ? ಓಕೆನಾ. GMCH ಚಂಡೀಗಢ ಇದೆ. ಓಕೆನಾ. ಸೊ ಇದಕ್ಕೂ ಕೂಡ ತುಂಬ ಜನ ಅಪ್ಲೈ ಮಾಡಿದರೆ GMCH, KGMU ಸಿಲೆಬಸ್ ಪ್ರಕಾರನೇ ಮತ್ತೆ ಒಂದು ಟೆಸ್ಟ್ ಸೀರೀಸನ್ನು ಓಪನ್ ಮಾಡ್ತೀವಿ ನಾವು. ಓಕೆನಾ. GMCH ಪ್ಲಸ್ KGMU ಎರಡಕ್ಕೂ ಸೇರಿ ಒಂದು ಟೆಸ್ಟ್ ಸೀರೀಸನ್ನು ಬಿಡ್ತೇವೆ. ಓಕೆ, ಸೊ ನಾಳೆ ಮತ್ತೆ NVS ಎಕ್ಸಾಮ್ ಇದೆ, ಅದನ್ನು ಕೂಡ ಪೇಪರ್ ಅನಾಲಿಸಿಸ್ ಮಾಡೋಣ. ಓಕೆ, ಮೆಮೊರಿ ಬೇಸ್ಡು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಯಾರ್ಯಾರು ಅದನ್ನು ನೀಡಿದ್ರು RRB ಯಾರಾಗಿಲ್ಲ, ನಾರ್ಸೆಟ್ ಯಾರಾಗಿಲ್ಲ, ಅವ್ರು ಏನು ಮಾಡಬೇಕು ಅಂತಂತಂದರೆ ನೀವು ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಿ. ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಿ ಪ್ಲಸ್ ನಿಮ್ಮಲ್ಲಿರ್ತಕ್ಕಂಥ ಬುಕ್ಕನ್ನು ಓದಿ. ಓಕೆನಾ. ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ನೀವು ಇಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದರೆ ಕ್ರ್ಯಾಶ್ ಕೋರ್ಸ್ ನಾನು ಅದೇ ಹೇಳಿದೆ, ಟೆಸ್ಟ್ ಸೀರೀಸಲ್ಲಿ ನಿಮಗೆ ಪ್ಲಸ್ ವಿಡಿಯೋ ಕ್ಲಾಸ್ ಕೂಡ ಸಿಗುತ್ತೆ. ಸೊ ವಿಡಿಯೋ ಕ್ಲಾಸ್ ಸಿಗೋದ್ರಿಂದ ನಿಮಗೆ ಆಲ್ರೆಡಿ ಅರ್ಧ ನಾಲೆಡ್ಜ್ ಇರೋದ್ರಿಂದ ನೀವು ಮಾಡ್ಬೋದು. ಅಲ್ಲದೆ ಫ್ರೆಷರ್ಸ್ ಕೂಡ ನೀವು ಇದನ್ನು ಮಾಡ್ಬೋದು. ಇನ್ನೂ ಕೆಲವರು ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಜಸ್ಟ್ ಈಗ ನೀವು 4th ಸೆಮಲ್ಲಿ 5th ಸೆಮಲ್ಲಿ ಇರ್ತಕ್ಕಂಥವ್ರು. ಸೊ ನೀವು ಕೂಡ ಇದನ್ನು ಟೆಸ್ಟ್ ಸೀರೀಸನ್ನು ಪ್ಲಸ್ ವಿಡಿಯೋ ಕ್ಲಾಸನ್ನು ತೊಗೋಬೋದು. ಯಾಕೆ ಅಂತಂತಂದರೆ ಎನಿವೇಸ್ ನಿಮಗೆ ತಗೊಂಡು ನೋಡಿದಾಗ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ಸಿಗುತ್ತೆ, ಇದು ಕೂಡ ಸಿಗುತ್ತೆ. ಬರೀ ಕ್ವಶನ್ಸ್ ಅಷ್ಟೇ ಸಿಗುತ್ತಪ್ಪ ನನಗೆ, ಅದರಲ್ಲಿ ಏನು ಅರ್ಥ ಆಗಲ್ಲ ಅಂತ ಅನ್ನೋಕ್ಕೆ ದಟ್ಸ್ ನಾಟ್ ಎ ರೈಟ್ ಥಿಂಗ್. ಬಿಕಾಸ್ ಪ್ರತಿಯೊಂದು ಕ್ವಶನ್ಗೆ ನಿಮಗೆ ರ್ಯಾಷನಲ್ ಸಿಗುತ್ತೆ. ಆ ರ್ಯಾಷನಲ್ ಸಿಗೋದ್ರಿಂದ ನಿಮಗೆ ಈ ಕ್ವಶನ್ ಹೆಂಗೆ ಬಂತು, ಇದು ಕ್ವಶನ್ ಆನ್ಸರ್ ಏನು ಅಂತಂದೇಳಿ ನೀವು ಇವಾಗಲಿಂದನೇ ಓದ್ಕೊಂಡು ಹೋಗಿದ್ದೀರಾ ಅಂತಂತಂದರೆ ಈ ಬಿಲೀವ್ ಇಟ್ ಆರ್ ನಾಟ್, ಓಕೆ, ನಿಮ್ಮದು ಕೋರ್ಸ್ ಮುಗಿದು ನೆಕ್ಸ್ಟ್ ವಿತಿನ್ 6 months ಒಳಗಡೆ ನೀವು ಜಾಬ್ ತೊಗೊಳ್ತೀರಾ. ಓಕೆ, ಜಾಬ್ ತೊಗೊಳ್ತಾರೆ. ನಿಮ್ಮ ಸ್ಯಾಲ್ರಿ ಎಷ್ಟಾಗುತ್ತಪ್ಪ ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತಂತಂದರೆ ಈಗ ನೀವು ಇವತ್ತು ಜಾಯ್ನ್ ಆಗಿದ್ದೀರಾ ಅಂತಂತಂದರೆ ನಿಮಗೆ 86,000 rupees ಸ್ಯಾಲರಿ. 86,000 rupees ಸ್ಯಾಲ್ರಿ ಬೇಕಾ, ಅಥವಾ ಅಲ್ಲೆಲ್ಲಾದರೂ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿಕೊಂಡು ನಾನು 10,000 5,000 ತೊಗೊತೀನಿ ಅಂತ ನೋಡ್ತೀರಾ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, 10,000 ಬೇಕಾ 5,000 ಬೇಕಾ, ಅಥವಾ ನನ್ನ ಸ್ಯಾಲರಿ ಎಷ್ಟು 86,000 ಬೇಕಾ ಬೈ ಹ್ಯಾಂಡ್ ಆಫ್ಟರ್ ಆಲ್ ಡಿಡಕ್ಷನ್ಸ್ ಇಷ್ಟು ಬೇಕಾ ಅಂತ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಅಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾನು ಹೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲರಿಗೂ ಸ್ಟೇಟ್ ಗೌರ್ಮೆಂಟ್ ಸ್ಯಾಲರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಎಷ್ಟಿದೆ ಅಂತಂದೇಳಿ. ಓಕೆ, ಸೊ ಅದಾದಮೇಲೆ ಮತ್ತೆ ನಾನು ಇಲ್ಲಿ ಏನಪ್ಪ ಹೇಳಕೊಟ್ಟಿದ್ದೀನಿ ಅಂತಂತಂದರೆ ನೋಡಿ, ನೀವು ಹೇಳಿರ್ಬೋದು ನಮ್ಮ KNU ಅಕಾಡೆಮಿ ಗ್ರೂಪ್ಸಿಂದ ಟಾಪ್ ರ್ಯಾಂಕರ್ಸ್ ಅಂತ ಯಾರಿದ್ರು ಅವ್ರನ್ನ ಇಲ್ಲಿ ನಿಮಗೆ ಜಸ್ಟ್ ಮೋಟಿವೇಟ್ ಮಾಡೋದಕ್ಕೋಸ್ಕರ ಇದೇನು ನೀವು ಅಂದ್ಕೊಂಡಿರೋ ಥರ ಓಕೆನಾ ಆ್ಯಡ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇದು ಸುಜಾತ ಜೋಕಿ ಅಂತಂದೇಳಿ ಆಲ್ ಇಂಡಿಯಾ ರ್ಯಾಂಕ್ 49. ಸೊ 49 ರ್ಯಾಂಕ್ ಅಂತಂತಂದರೆ ನೀವು 49 ರ್ಯಾಂಕ್ ತೆಗೀರಿ, ನಿಮ್ಮ ರ್ಯಾಂಕು 49 ಬಂತು ಅಂತಂದರೆ ಎನಿವೇರ್ ಇನ್ ಇಂಡಿಯಾ ನೀವು ಎಲ್ಲಿ ಕೇಳ್ತೀರಾ ಅಲ್ಲಿ ಸೀಟ್ ಕೊಡ್ತಾರೆ. ಓಕೆನಾ. ಸೊ ಈ ಥರ ನಾನು ಹೇಳ್ತಕ್ಕಂಥದ್ದು. ಓಕೆ, ನೋಡಿರ್ಬೋದು ಇವರೆಲ್ಲ ನಮ್ಮ KNU ಅಕಾಡೆಮಿ ಗ್ರೂಪ್ಸಿಂದ ಬಂದಿರತಕ್ಕಂಥವ್ರು. ಓಕೆನಾ, ಎಲ್ಲ ಟಾಪ್ ಹೋಲ್ಡರ್ಸ್. ಇವರೆಲ್ಲರಿಗೂ ಸಿಕ್ಕೇ ಹೋಗ್ತಾರೆ. ಅವ್ರ ಜೊತೆಗೆ ಇನ್ನೂ ಒಂದು 25-30 ಜನ ಇದ್ದಾರೆ. ಓಕೆನಾ, ಯಾಕೆ ಅಂತಂದರೆ ಅವ್ರು ಸ್ವಲ್ಪ ರ್ಯಾಂಕ್ ದೂರ ಇದೆ, ಬಟ್ ಅವ್ರಿಗೂ ಸಿಗುತ್ತೆ. ಓಕೆನಾ. ಸೊ ಯಾಕೆ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಓಕೆನಾ, ಇನ್ ಕೇಸ್ ಸಪೋಸ್ ಯು ಬಿಲಾಂಗ್ ಟು ಓನ್ಲಿ ST ಕೆಟಗರಿ ಮಾತ್ರ ಇದು ನಾರ್ಸೆಟ್ಟಲ್ಲಿ ತುಂಬ ಕಡಿಮೆ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವ್ರಿಗೆ ಮಾತ್ರ ಅರೌಂಡ್ 3,000 ಮೇಲೆ ರ್ಯಾಂಕ್ ಇದ್ರು ಕೂಡ ಅಪ್ ಟು 3,000 ಆಲ್ಸೋ ವೆರಿ 3,000 to 4,000 ರ್ಯಾಂಕ್ ಇತ್ತು ಅಂದ್ರೂ ಕೂಡ ದೇ ಆರ್ ಸೇಫ್ ಜೋನ್. ಓಕೆನಾ. ಸೊ ಅದೊಂದು ಮಾತ್ರ ಹಂಗಿದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ಕ್ಯಾಟಗರಿಗೂ ಅಷ್ಟೊಂದು ಸುಲಭ ಇಲ್ಲ. ನೀವು ಹಳೆ ನಾರ್ಸೆಟ್ಟನ್ನು ಕೂಡ ನೋಡ್ಬೋದು, ಅಥವಾ ಯಾವುದೇ ನಾರ್ಸೆಟ್ಟನ್ನು ಕೂಡ ಮುಂಚೆ EWS ಕೂಡ ಹಂಗಿರ್ತಾ ಇತ್ತು, ಈಗ EWS ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹಂಗಾಗಿ EWS ಕೂಡ ಸ್ವಲ್ಪ ಕಷ್ಟ ಇದೆ.
ಓಕೆನಾ. ಸೊ ಇದೊಂದು. ಸೊ ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂತಂತಂದರೆ ನಾನು ಏನು ಹೇಳ್ಬೋದು ಅಂತಂತಂದರೆ ಯಾರ್ಯಾರು ಈಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅವರು ನೀವು ನಾಸೆಟ್ 9ಗೆ ಮಾಡಬೇಕು ಅಂತ ಅಂದ್ಕೊಂಡು ಓಕೆನಾ ಇಟ್ಕೊಂಡಿರಿ ಉದ್ದೇಶ ಅಂತಂತಂದರೆ ನೀವು ಅಟ್ಲೀಸ್ಟ್ 3 ಮಂತ್ಸ್ ಕ್ರ್ಯಾಶ್ ಕೋರ್ಸ್ಗಾರು ಹೋಗಿ. ನಾಸೆಟ್ 9 ನಾನು ಮಾಡಲೇಬೇಕು ಅಂತಂತ ಅಟ್ಲೀಸ್ಟ್ ಕ್ರ್ಯಾಶ್ ಕೋರ್ಸ್ ಹೋಗಿ. ಕ್ರ್ಯಾಶ್ ಕೋರ್ಸ್ ಹೋದ್ಮೇಲೆ ಏನಾಗುತ್ತೆ ಅಂತಂತಂದರೆ ಅಲ್ಲಿ ಸ್ವಲ್ಪ ನೀವು ಕಲಿತೀರಾ. ಓಕೆನಾ. ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ. ಸೊ ನಾನು ಹೇಳ್ತಿರೋದು ಅದನ್ನೇ KNU ಅಕಾಡೆಮಿ ಟೆಸ್ಟ್ ಸೀರೀಸ್ ಅಂತ ತಗೊಂಡ್ರು ಕೂಡ ನಿಮಗೆ ಇಂಪಾರ್ಟೆಂಟು ವಿಡಿಯೋ ಕ್ಲಾಸಸ್ ಸಿಗುತ್ತೆ. ಆ್ಯಕ್ಚುಲಿ ಲೈವ್ ಕ್ಲಾಸಸ್ ಕೂಡ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಯಾವಾಗ ನಿಯರ್ ಎಕ್ಸಾಮ್ ಬಂತು ಅಂದಾಗ ನಾವು ಲೈವ್ ಕ್ಲಾಸಸ್ಸನ್ನು ಕೂಡ ತಗೊಳ್ತೇವೆ. ಓಕೆ. ಯಾಕೆಂದರೆ ಈಗ ತಗೊಳ್ಳೋದಕ್ಕೆ ಏನಾಗುತ್ತೆ ಅಂತಂದರೆ ಈಗ ಎಲ್ಲರೂ ವರ್ಕಿಂಗಲ್ಲಿರೋದ್ರಿಂದ ಓಕೆ ಎಲ್ಲರೂ ವರ್ಕಿಂಗಲ್ಲಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಲೈವ್ ಕ್ಲಾಸಸ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನಾನು ಆಗ ಹೇಳಿದಂಗೆ ಇಲ್ಲಿರ್ತಕ್ಕಂಥವ್ರೆಲ್ಲ ನಮ್ಮ ಗ್ರೂಪಿಂದ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು. ಓಕೆನಾ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಯಾಕೆ ಟೆಸ್ಟ್ ಸೀರೀಸನ್ನು ತೊಗೊಳ್ಬೇಕು. ನಿಮ್ಮ ಫೋಟೋಸ್ ಕೂಡ ಇದೇ ರೀತಿಯಾಗಿ ಬೇಕು ಓಡಾಡಬೇಕು ಅಂತಂತಂದರೆ ನೀವು ಕೂಡ ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಿ. ಟೆಸ್ಟ್ ಸೀರೀಸನ್ನು ಪರ್ಚೇಸ್ ಮಾಡಿ ಸುಮ್ಮನೆ ಬಿಡೋದಲ್ಲ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ ಆ ಥರ. ಓಕೆನಾ. ಸೊ ದಿ ಬೆಸ್ಟ್ ಟೆಸ್ಟ್ ಸೀರೀಸ್ ಅಂತ ಹೇಳ್ಬೋದು. ಅಲ್ಲದೆ ಅತಿ ಕಡಿಮೆ ರೇಟಿಗೆ ಇರ್ತಕ್ಕಂಥದ್ದು. ಯಾಕೆ ಅಂತಂತಂದರೆ ನಾನು ಅವಾಗಲೇ ಹೇಳಿದ್ದೀನಿ ಇಟ್ಸ್ ಎ ರಿಜಿಸ್ಟರ್ಡ್ ಟ್ರಸ್ಟ್. ಅದಕ್ಕೋಸ್ಕರ ಓಕೆನಾ. ಅಷ್ಟು ಬಿಟ್ಟು ಇನ್ನೂ ಕೆಲವರು ಏನು ಕೇಳ್ತೀರಾ ಅಂತಂತಂದು ಸೇಮ್ ಅದನ್ನು ಬುಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಯಾವ ಬುಕ್ಸನ್ನು ಓದಬೇಕು ಏನು ಮಾಡಬೇಕು ಅಂತಂದೇಳಿ ಆಲ್ರೆಡಿ ಹೇಳಿದ್ದೀನಿ. ಒಂದು ಆಮೇಲೆ ಕೆಲಸ ಮಾಡ್ಕೊತ ಓದೋಕ್ಕಾಗತ್ತಾ ಆಗಲ್ವಾ ಅದು ಕೂಡ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದರೆ ಇನ್ ಕೇಸ್ ನಿಮ್ಮ ಮನೇಲಿ ನೀವೇ ಬ್ರೆಡ್ ವಿನ್ನರ್ ಅಂತಂತಂದರೆ ನಿಮ್ಮ ಸ್ಯಾಲ್ರಿಯಿಂದನೇ ನಿಮ್ಮ ಸಂಸಾರ ನಡೀತಾ ಇದೆ ಅಂತಂತಂದರೆ ಕೆಲಸ ಬಿಡಕ್ಕೆ ಹೋಗಬೇಡಿ. ಸಪೋಸ್ ಯಾರು ಅಂತ ಎಕ್ಸಾಂಪಲ್ CHOs ಹೇಳ್ತಾರೆ ನನಗೆ. CHOs ಕಾಲ್ ಮಾಡಿಬಿಟ್ಟು ಸರ್ ನನಗೆ ಇನ್ನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ. ನಾನು ಅದನ್ನು ಹೇಳಿದೆ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ಯಾಲ್ರಿಗೆ ಡಿಪೆಂಡ್ ಆಗಿದ್ದೀರಾ ಅಂತಂತಂದರೆ ಬಿಡಕ್ಕೆ ಹೋಗಬೇಡಿ. ಓಕೆನಾ. ಬಟ್ ಇಲ್ಲ ನನ್ನ ಸ್ಯಾಲ್ರಿ ಇಲ್ಲಾಂದ್ರೆ ನಡೆಯುತ್ತೆ ಅಂತಂತಂದರೆ ಫಸ್ಟ್ ರಿಸೈನ್ ಮಾಡಿ ಕುತ್ಕೊಂಡು ಓದ್ಕೊಳ್ಳಿ. ಬಟ್ ನಾನು ಹೇಳೋದೇನಪ್ಪ ಅಂತಂತಂದರೆ ನೀವು ಏನೇ ಮಾಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಯು ಕೆನಾಟ್ ಡೂ ಎನಿಥಿಂಗ್. ಇನ್ವೆಸ್ಟ್ಮೆಂಟ್ ಇನ್ ದ ಸೆನ್ಸ್ ಓಕೆನಾ ಬುಕ್ಸಿಗೆ ದುಡ್ಡು ಹಾಕಿ, ಟೆಸ್ಟ್ ಸೀರೀಸ್ಗೆ ಅಮೌಂಟ್ ಹಾಕಿ, ಕೋಚಿಂಗಿಗೆ ದುಡ್ಡು ಹಾಕಿ, ಅಪ್ಲೈ ಮಾಡೋದಕ್ಕೆ ದುಡ್ಡು ಹಾಕಿ. ಇದು ನೀವು ಇನ್ವೆಸ್ಟ್ಮೆಂಟ್ ನಾನು ಆಲ್ರೆಡಿ ಇವನ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಏನಪ್ಪ ಅಂತಂದರೆ ಒಬ್ಬ ರೈತ ಓಕೆನಾ ಹೊಲದಲ್ಲಿ ಬೆಳೆ ಹಾಕುವಾಗ ಎಷ್ಟೊಂದು ಖರ್ಚು ಮಾಡ್ತಾರಲ್ವಾ. ಓಕೆನಾ. ಸೊ ವ್ಯವಸಾಯ ಮಾಡಬೇಕಾಗತ್ತೆ, ಗೊಬ್ಬರ, ಬೀಜ, ನೀರು, ಓಕೆನಾ, ಕಳೆ ತೆಗಿಬೇಕು, ಎಲ್ಲ ಮಾಡಬೇಕು. ಇಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಜೊತೆಗೆ ಇದೆಲ್ಲ ಕೆಲಸ. ಆಮೇಲೆ ನಿಮಗೆ ಸಿಗ್ತಕ್ಕಂಥದ್ದು ದುಡ್ಡು, ಲಾಭ ಅಲ್ವಾ. ಇದೇ ರೀತಿ ಕೂಡ ಅಷ್ಟೇ ಇಲ್ಲಿ ಕೂಡ ನೀವೇನು ಇನ್ವೆಸ್ಟ್ಮೆಂಟ್ ಆಗ್ತಾರೆ ಟೆಸ್ಟ್ ಸೀರೀಸ್ ಆಗಿರಬಹುದು ಅಥವಾ ಕೋಚಿಂಗ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್. ಓಕೆನಾ. ಅದಾದಮೇಲೆ ಇದೆಲ್ಲ ಕೆಲಸ ಮಾಡ್ತಿರಲ್ಲ ಕೂತ್ಕೊಂಡು ಓದೋದು ಅದು ನಿಮ್ಮ ಕೆಲಸ. ಅದಾದಮೇಲೆ ಸಿಗ್ತಕ್ಕಂಥದ್ದು ನಿಮ್ಮ ಸ್ಯಾಲರಿ 86,000 ರುಪೀಸ್. ನೋಡಿ 86,000 ರುಪೀಸ್ ಬೇಕಾ ಅಥವಾ ನಿಮಗೆ 8,000 ಬೇಕಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ. ಯಾವ್ದು ಬೇಕು ಅಂತಂದೇಳಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಮ್ಮ ಕೇಳಿದರೆ ನಾವು ಹೇಳೋದು 86,000 ತಗೊಳ್ಳಿ ಅಂತಂದೇಳಿ. ಯಾಕೆಂದರೆ ಯಾರು ಕೂಡ ಏನೋ ಏನು ಗೊತ್ತಾ ನಮ್ಮ ಮುಂಚೆ ಎಲ್ಲ ನಮ್ಮ ಮುಂಚೆ ಮನಸ್ಥಿತಿ ಆಗಿತ್ತು ಅಂತಂತಂದರೆ ಮುಂಚೆ ಇರ್ತಕ್ಕಂಥವ್ರು ನಾನು ಓಕೆನಾ. ಸೊ ಇವನ್ ಲಾಸ್ಟ್ ನಾರ್ಸೆಟ್ 8ಅಲ್ಲೇ ನನಗೆ ಬೆಳಗಾವಿಂದ ಒಬ್ಬರು ಕಾಲ್ ಮಾಡಿದೆ. ಏನಪ್ಪ ಅಂತಂತಂದರೆ ಅವನು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಪಾಸ್ವರ್ಡು ಮತ್ತು ಅವ್ನು ಲಾಗಿನ್ ತೊಗೊಂಡ್ಬಿಟ್ಟು ಎಲ್ಲ ಡೇಟ್ಸು, ಫಾದರ್ ನೇಮ್, ಮದರ್ ನೇಮ್, ಕ್ಯಾಟಗರಿ ಎಲ್ಲ ಎಕ್ಸಾಮ್ ಸೆಂಟರ್ ಎಲ್ಲ ಚೇಂಜ್ ಮಾಡಿಟ್ಟಿದ್ದಾರೆ. ಅಂದರೆ ಸೊ ಅವ್ರ ಕ್ಲಾಸಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಗೊತ್ತು ಇವನ್ ಪಾಸ್ವರ್ಡ್ ಇದೆ ಇಟ್ಟಿರ್ತಾನೆ ಅಂತಂದೇಳಿ. ಸೊ ನಾನು ಅದನ್ನು ಕೂಡ ಒಂದು ಹೇಳಬೇಕಾಗುತ್ತೆ. ಯಾಕೆಂತಂದರೆ ಸೊ ಏನೇ ಮಾಡಿದ್ರು ಕೂಡ ನಿಮ್ಮ ಪಾಸ್ವರ್ಡ್ ಆಗಿರಬಹುದು ಓಕೆನಾ ಲಾಗಿನ್ ಕ್ರೆಡೆನ್ಷಿಯಲ್ ಅಂತ ಏನು ಹೇಳ್ತೀವಿ, ಲಾಗಿನ್ ಕ್ರೆಡೆನ್ಷಿಯಲನ್ನು ಯಾರಿಗೂ ಕೊಡಬೇಡಿ. ಓಕೆ. ಸೊ ಆ್ಯಕ್ಚುಲಿ ಅವನದು ಆಲ್ ಇಂಡಿಯಾ ರ್ಯಾಂಕ್ 50 ಬಂದಿದೆ. ಈಗ ಅವನು ಚೇಂಜ್ ಮಾಡಿದ್ರು ಬಟ್ ಅವನು ಹಿ ಡಿಡ್ ವೆರಿ ಗುಡ್ ಜಾಬ್. ಓಕೆನಾ. ಸೊ ಅವ್ನು ದಿಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಸರಿ ಮಾಡ್ಕೊಂಡು ಬಂದಿದ್ದಾನೆ. ಆಲ್ ಇಂಡಿಯಾ ರ್ಯಾಂಕ್ 50 ಅವನು. ಓಕೆನಾ. ಸೊ ಲಾಗಿನ್ ಕ್ರೆಡೆನ್ಷಿಯಲನ್ನು ಕೂಡ ಯಾರಿಗೂ ಕೊಡಬೇಡಿ. ನೀವು ಆಗಿರ್ತಕ್ಕಂಥ ID ಪಾಸ್ವರ್ಡ್ ನಿಮಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ ಹೆಂಗೆ ಅಂತಂತಂದರೆ ಎಲ್ಲ ಸ್ವಾರ್ಥಿಗಳು ಅಂದರೆ ಹೇಗೆ ಅಂತಂದರೆ ನಮಗೆ ಸಿಗಬೇಕು ಬೇರೆಯವರು ಸಿಗಬಾರ್ದು ಅನ್ನೋ ಥರ. ಸೊ ನಾವು ಆ ಥರ ಇಲ್ಲ. ನಮ್ಮದು ಮನಸ್ಥಿತಿ KNU ಅಕಾಡೆಮಿ ಮನಸ್ಥಿತಿ ಹೇಗೆ ಅಂತಂದರೆ ನಾವೊಬ್ಬರೇ ಜಾಸ್ತಿ ಸ್ಯಾಲ್ರಿ ತೊಗೊಳ್ಳೋದಲ್ಲ, ನಾವೊಬ್ಬರೇ ಕೆಲಸ ತೊಗೊಳ್ಳೋದಲ್ಲ, ನಮ್ಮ ಜೊತೆಗೆ ನೀವು ಕೂಡ ಬರಬೇಕು. ನಮ್ಮ ಕನ್ನಡಿಗರು ಹೆಚ್ಚು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ತೊಗೊಬೇಕು ಅಂತ ನಮ್ಮ ಉದ್ದೇಶ. ಈವೆನ್ನು ನಾವು ಅಷ್ಟೇ ಅಲ್ಲ, ಬೇರೆ ಸ್ಟೇಟವ್ರು ಹೆಂಗಪ್ಪ ಅಂತಂತಂದರೆ ನೋಡಿ ಈಗ ಜಸ್ಟ್ ಮಲಯಾಳೀಸ್ ಅಂತ ತೊಗೊಂಡ್ರೆ ಮಲಯಾಳೀಸು ಅವ್ರಿಗಷ್ಟೇ ಹೆಲ್ಪ್ ಮಾಡ್ತಾರೆ, ಅವ್ರನ್ನಷ್ಟೇ ಕರ್ಕೊಳ್ತಾರೆ. ಬಟ್ ನಮ್ಮ ಕನ್ನಡದವ್ರು ಆ ಥರ ಮಾಡಲ್ಲ.
ನಮ್ಮ ಮನಸ್ಥಿತಿ ಕೂಡ ಬದಲಾಗಬೇಕು. ಓಕೆನಾ? ಸೊ ಇಷ್ಟ ಹೇಳ್ತಾ ಇನ್ನೂ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಕೋಚಿಂಗ್ ಆಗಿರ್ಬೋದು, ಬುಕ್ಸ್ ಆಗಿರಬಹುದು, ಓಕೆನಾ, ಸ್ಟಡಿ ಬಗ್ಗೆ ಆಗಿರ್ಬೋದು, ಓಕೆನಾ, ಅದಾದಮೇಲೆ ಟೆಸ್ಟ್ ಸೀರೀಸ್ ಬಗ್ಗೆ ಕೂಡ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎನಿ ಡೌಟ್ಸ್ ಇತ್ತು ಅಂದ್ರೆ ಕೂಡ ನೀವು 8867122123 ಫಸ್ಟು ಮೆಸೇಜ್ ಮಾಡಿ ನೋಡಿ. ವಾಟ್ಸಪ್ ಮೆಸೇಜ್ ಮಾಡಿ ಇನ್ ಕೇಸ್ ನಿಮಗೆ ರಿಪ್ಲೈ ಲೇಟ್ ಆಯಿತು ಅಂತಂದರೆ ನೀವು ಕಾಲ್ ಮಾಡಬಹುದು. ಓಕೆನಾ? ಸೊ ಇಷ್ಟು ಮಾತ್ರ ಹೇಳ್ಬೋದು. ಇದೆ KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್. ಓಕೆ, ಸೊ ಇಷ್ಟು ಮಾತ್ರ ಹೇಳ್ಬೋದು. ನೆಕ್ಸ್ಟ್ ಎನಿ ಡೌಟ್ಸ್ ಅಂದ್ರೆ ಕೂಡ ನೀವು ಕಮೆಂಟ್ ಮಾಡಿ, ಓಕೆ, ರಿಪ್ಲೈ ಮಾಡಿ. ಥ್ಯಾಂಕ್ ಯು.